ಹಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ಎಲೆಕ್ಟ್ರಾನಿಕ್ ಸಫಾರಿ ಚಾನೆಲ್ಗೆ ಸ್ವಾಗತ. ನಾವೀಗಾಗಲೇ ಮಾರ್ಕೆಟ್ ಅಲ್ಲಿ ತುಂಬಾ ರೀತಿಯ ಆಪರೇಟಿಂಗ್ ಸಿಸ್ಟಮ್ಗಳನ್ನ ನೋಡಿದೀವಿ. ಮ್ಯಾಕ್, ವಿಂಡೋಸ್, ಲಿನೆಕ್ಸ್ ಅಂತ. ನಮ್ಮ ಅವಶ್ಯಕತೆಗೆ ತಕ್ಕನಾಗೆ ನಾವು ಆ ಆಪರೇಟಿಂಗ್ ಸಿಸ್ಟಮ್ಗಳನ್ನ ಬಳಸ್ಕೊಳ್ತಿದೀವಿ ಕೂಡ. ಆದ್ರೆ ಪ್ರತಿ ಸತಿ ಈ ವಿಂಡೋಸ್ ಮತ್ತೆ ಲಿನೆಕ್ಸ್ ನಡುವೆ ಡಿಫ್ರೆನ್ಸ್ ಏನು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಇದ್ದೇ ಇರುತ್ತೆ. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಲಿನೆಕ್ಸ್ ಮತ್ತೆ ವಿಂಡೋಸ್ ನಡುವೆ ಏನ್ ಡಿಫ್ರೆನ್ಸ್ ಅಂತ ತಿಳ್ಕೊಳ್ಳೋಣ. ಲಿನೆಕ್ಸ್ ಒಂದು ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್. ಲಿನೆಕ್ಸ್ ಆಪರೇಟಿಂಗ್ ಸಿಸ್ಟಮ್ ನ ಯಾರೆಲ್ಲ ಯೂಸ್ ಮಾಡ್ತಿದ್ದಾರೋ ಆ ಎಲ್ಲ ಯೂಸರ್ಸ್ ಹತ್ರ ಇದನ್ನು ನೋಡೋಕೆ, ಅದರಲ್ಲಿ ಮಾಡಿಫಿಕೇಶನ್ ಮಾಡೋಕೆ ಎಲ್ಲದಕ್ಕೂ ಲಿನೆಕ್ಸ್ ಅವಕಾಶ ಮಾಡಿಕೊಡುತ್ತೆ. ಅದೇ ವಿಂಡೋಸ್ ಅಲ್ಲಿ ನೋಡೋದಾದ್ರೆ ವಿಂಡೋಸ್ ಇಸ್ ನಾಟ್ ಅನ್ ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್. ಇದು ಓಪನ್ ಆಗಿರೋದಿಲ್ಲ. ಯೂಸರ್ಸ್ ಯೂಸ್ ಏನೋ ಮಾಡಬಹುದು, ಆದ್ರೆ ಅದರಲ್ಲಿ ಸೋರ್ಸ್ ಕೋಡ್ ನ ನೋಡೋದಾಗ್ಲಿ ಎಡಿಟ್ ಮಾಡೋದಾಗ್ಲಿ ಮಾಡೋ ಅವಕಾಶ ವಿಂಡೋಸ್ ಪ್ರೊವೈಡ್ ಮಾಡೋದಿಲ್ಲ. ನೆಕ್ಸ್ಟ್ ಬಂದು ಲಿನೆಕ್ಸ್ ಒಂದು ಫ್ರೀ ಆಗಿರುವಂತ ಆಪರೇಟಿಂಗ್ ಸಿಸ್ಟಮ್. ನೀವು ಲಿನೆಕ್ಸ್ ನ ಯೂಸ್ ಮಾಡಕ್ಕೆ ಯಾವುದೇ ರೀತಿ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ವರ್ಚುವಲ್ ಬಾಕ್ಸ್ ಥ್ರೂನೇ ನೀವು ಲಿನೆಕ್ಸ್ ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ನೀವು ಲಿನೆಕ್ಸ್ ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ. ಅದ್ರ ಥ್ರೂ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಸಿಗುತ್ತೆ, ಹೇಗೆ ಲಿನೆಕ್ಸ್ ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು ನಿಮ್ ಸಿಸ್ಟಮ್ ಅಲ್ಲಿ ಅಂತ. ಇನ್ನು ವಿಂಡೋಸ್ ಗೆ ಬರೋದಾದ್ರೆ ವಿಂಡೋಸ್ ಒಂದು ಪೇಡ್ ಮತ್ತೆ ಲೈಸೆನ್ಸ್ ರಿಕ್ವೈರ್ ಆಗಿರುವಂತಹ ಆಪರೇಟಿಂಗ್ ಸಿಸ್ಟಮ್. ವಿಂಡೋಸ್ ಒಂದು ಡಿಫಾಲ್ಟ್ ಆಪರೇಟಿಂಗ್ ಸಿಸ್ಟಮ್ ಆಗಿರೋದ್ರಿಂದ ನಿಮ್ ಸಿಸ್ಟಮ್ ಅಲ್ಲಿ ನೀವು ಸಿಸ್ಟಮ್ ನ ಖರೀದಿ ಮಾಡಿದಾಗನೇ ಡೌನ್ಲೋಡ್ ಆಗಿರುತ್ತೆ. ಯಾಕಂದ್ರೆ ನೀವು ಪೇ ಮಾಡಿರ್ತೀರಾ ಅದನ್ನ ತಗೊಳ್ಳೋ ಟೈಮ್, ನಿಮ್ ಸಿಸ್ಟಮ್ ತಗೊಳ್ಳೋ ಟೈಮ್ ಅಲ್ಲಿನೇ. ಇನ್ನು ಲಿನೆಕ್ಸ್ ಬಂದ್ರೆ ಲಿನೆಕ್ಸ್ ಅಲ್ಲಿ ಫೈಲ್ಸ್ ನೇಮ್ ಯಾವಾಗ್ಲೂ ಕೇಸ್ ಸೆನ್ಸಿಟಿವ್ ಆಗಿರುತ್ತೆ. ಇದರಲ್ಲಿ ಕ್ಯಾಪಿಟಲ್ ಎ ಮತ್ತೆ ಸ್ಮಾಲ್ ಎ ನಡುವೆ ಡಿಫ್ರೆನ್ಸ್ ಇರುತ್ತೆ. ನೀವು ಕ್ಯಾಪಿಟಲ್ ಎ ನ ಯೂಸ್ ಮಾಡಿಕೊಂಡು ಒಂದು ಫೈಲ್ ನ ಸೇವ್ ಮಾಡಿದ್ರಿ ಅಂಡ್ ಹಾಗೆ ಸ್ಮಾಲ್ ಎ ಇಂದ ಯೂಸ್ ಮಾಡಿಕೊಂಡು ಮತ್ತೊಂದು ಫೈಲ್ ಸೇವ್ ಮಾಡಿದ್ರಿ ಅಂತ ಅನ್ನೋದಾದ್ರೆ ಇದು ಎರಡು ಡಿಫ್ರೆಂಟ್ ಆಗಿರೋ ಫೈಲ್ ಆಗಿ ಸೇವ್ ಆಗುತ್ತೆ. ಅದೇ ವಿಂಡೋಸ್ ಅಲ್ಲಿ ನೋಡೋದಾದ್ರೆ ಫೈಲ್ ನೇಮ್ಸ್ ಯಾವಾಗ್ಲೂ ಕೇಸ್ ಸೆನ್ಸಿಟಿವ್ ಆಗಿರೋದಿಲ್ಲ. ನೀವು ಕ್ಯಾಪಿಟಲ್ ಎ ಅಥವಾ ಸ್ಮಾಲ್ ಎ ಎರಡು ಬಳಸಿದ್ರು ಕೂಡ ಒಂದೇ ಫೈಲ್ ಆಗಿ ಸೇವ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಡಿಫ್ರೆನ್ಸ್ ಬಗ್ಗೆ ಹೇಳೋದಾದ್ರೆ ಲಿನೆಕ್ಸ್ ಆಪರೇಟಿಂಗ್ ಸಿಸ್ಟಮ್ ನ ಮೋಸ್ಟ್ ಆಫ್ ದಿ ಹ್ಯಾಕರ್ಸ್, ಸೆಕ್ಯೂರಿಟಿ ಎಕ್ಸ್ಪರ್ಟ್ಸ್ ಪ್ರಿಫರ್ ಮಾಡ್ತಾರೆ. ಯಾಕಪ್ಪ ಅಂತ ಅಂದ್ರೆ ಇದು ಒಂದು ಓಪನ್ ಸೋರ್ಸ್ ಆಗಿರುತ್ತೆ. ಸೋರ್ಸ್ ಕೋಡ್ ಎಲ್ರಿಗೂ ಅವೈಲೇಬಲ್ ಇರುತ್ತೆ, ಯಾರು ಬೇಕಾದ್ರೂ ನೋಡಬಹುದು, ಮಾಡಿಫಿಕೇಶನ್ ಮಾಡಬಹುದು ಅನ್ನೋ ಕಾರಣಕ್ಕಾಗಿ. ಅದೇ ವಿಂಡೋಸ್ ಅನ್ನ ನೋಡೋದಾದ್ರೆ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ನ ಹ್ಯಾಕಿಂಗ್ ಪರ್ಪಸ್ಗೆ ಯೂಸ್ ಮಾಡೋದಿಲ್ಲ. ಯಾಕಪ್ಪ ಅಂತಂದ್ರೆ ಇದು ತುಂಬಾನೇ ಸೆಕ್ಯೂರ್ಡ್ ಆಗಿರುತ್ತೆ, ಹಾಗೆ ಇದ್ರ ಸೋರ್ಸ್ ಕೋಡ್ ಕೂಡ ಡೆವಲಪರ್ಸ್ ಹತ್ರ ಬಿಟ್ಟು ಬೇರೆ ಹೊರಗಡೆ ಸಿಗೋದಿಲ್ಲ. ಹಾಗಾಗಿ ಇನ್ನು ನೆಕ್ಸ್ಟ್ ಡಿಫ್ರೆನ್ಸ್ ನೋಡೋದಾದ್ರೆ ಲಿನೆಕ್ಸ್ ತುಂಬಾನೇ ಒಂದು ಸೆಕ್ಯೂರ್ ಆಗಿರುವಂತ ಆಪರೇಟಿಂಗ್ ಸಿಸ್ಟಮ್. ಹೇಗೆ ಅಂತ ಅಂದ್ರೆ ಒಂದ್ಸತಿ ನಾವೇನಾದ್ರೂ ಮಾಡಿಫಿಕೇಶನ್ ಮಾಡಿ ಸೋರ್ಸ್ ಕೋಡ್ ಅಲ್ಲಿ ಅದಕ್ಕೆ ಒಂದು ಸೆಕ್ಯೂರಿಟಿ ಅಂತ ಫಿಕ್ಸ್ ಮಾಡಿಬಿಟ್ರೆ ಲಿನೆಕ್ಸ್ ಆಪರೇಟಿಂಗ್ ಸಿಸ್ಟಮ್ ನ ಹ್ಯಾಕ್ ಮಾಡೋದು ಅಷ್ಟು ಈಸಿ ಆಗಿರೋದಿಲ್ಲ. ಹಾಗೆ ಲಿನೆಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ವೈರಸ್ ಮತ್ತೆ ಮಾಲ್ವೇರ್ ಅಟ್ಯಾಕ್ ಕೂಡ ತುಂಬಾನೇ ರೇರ್ ಆಗಿರುತ್ತೆ. ನೀವು ವರ್ಷಾನ್ಗಟ್ಲೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರು ಕೂಡ ನಿಮ್ಗೆ ಲಿನೆಕ್ಸ್ ಆಪರೇಟಿಂಗ್ ಸಿಸ್ಟಮ್ ಕ್ರ್ಯಾಶಸ್ ಆಗೋ ಚಾನ್ಸಸ್ ಇರೋದಿಲ್ಲ. ಅದೇ ವಿಂಡೋಸ್ ಅಲ್ಲಿ ನೋಡೋದಾದ್ರೆ ವಿಂಡೋಸ್ ಒಂದು ಲೆಸ್ ಸೆಕ್ಯೂರ್ ಲಿನೆಕ್ಸ್ ಗೆ ಕಂಪೇರ್ ಮಾಡಿದ್ರೆ. ಯಾಕೆ ಅಂತ ಅಂದ್ರೆ ವಿಂಡೋಸ್ ಅಲ್ಲಿ ವೈರಸ್ ಮತ್ತೆ ಮಾಲ್ವೇರ್ ಅಟ್ಯಾಕ್ಸ್ ನ ನಾವು ತುಂಬಾನೇ ನೋಡ್ತಾ ಇರ್ತೀವಿ, ಹಾಗೆ ಇದರಲ್ಲಿ ಕ್ರ್ಯಾಶ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ. ಹಾಗಾಗಿ ಮೋಸ್ಟ್ ಆಫ್ ದಿ ಡೆವಲಪರ್ಸ್ ತಮ್ಮ ಡೆವಲಪ್ಮೆಂಟ್ ಪರ್ಪಸ್ಗಾಗಿ ಲಿನೆಕ್ಸ್ ನೇ ಯೂಸ್ ಮಾಡೋದು. ಆದ್ರೂ ವಿಂಡೋಸ್ ಡಿಫಾಲ್ಟ್ ಸೆಟ್ಟಿಂಗ್ ಆಗಿರೋದ್ರಿಂದ ತುಂಬಾನೇ ಪರಿಚಯ ಆಗಿರುವಂತ ಒಂದು ಆಪರೇಟಿಂಗ್ ಸಿಸ್ಟಮ್ ಆಗಿದೆ. ಐ ಹೋಪ್ ನಿಮ್ಗೆ ಲಿನೆಕ್ಸ್ ಮತ್ತೆ ವಿಂಡೋಸ್ ನಡುವೆ ಡಿಫ್ರೆನ್ಸ್ ಏನು ಅನ್ನೋದು ಅರ್ಥ ಆಗಿದೆ ಅನ್ಕೊಳ್ತೀನಿ. ನಿಮ್ಗೆ ಇನ್ನೂ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಕಮೆಂಟ್ ಮಾಡಿ, ನಾನು ನಿಮ್ ಕಮೆಂಟ್ಸ್ ಗಳಿಗೆ ಆನ್ಸರ್ ಮಾಡ್ತೀನಿ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.